ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಶನಿವಾರ ಗಂಟೆ ಈಗ 10:30 ಆಯಿತು. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದು ಪುಲಾವು. ನನ್ನ ಹಸ್ಬೆಂಡ್ ಆಲ್ರೆಡಿ ಆಯಿತು, ತನು ಕೂಡ ತಿಂತಾ ಇದ್ದಾಳೆ. ಈಗ ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಅದಕ್ಕೆ ಹೋಗಬೇಕು. ಹಾಗೆಯೇ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಹೊರಗಡೆ ಇವತ್ತು ಸುತ್ತಾಡೋಕ್ಕೆ ಹೋಗೋಣ ಅಂತ ತನು ತುಂಬ ದಿನದಿಂದ ಕೇಳ್ತಾ ಇದ್ಲು. ಹಾಗಾಗಿ ಇವತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ ಏನು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಮುಂದೆ. ತನ್ನದು ಆಲ್ರೆಡಿ ಸ್ನಾನ ಎಲ್ಲ ಆಯಿತು, ಅವಳು ಈಗ ತಿಂತಾ ಇದ್ದಾಳೆ. ಈಗ ನಾನು ತಿಂತಾ ಇದ್ದೀನಿ. ಸಕ್ಕತ್ತಾಗಿತ್ತು ಪುಲಾವು. ಬಟ್ ರೆಸಿಪಿನ ನಾನು ಶೇರ್ ಮಾಡಿಲ್ಲ. ರೆಸಿಪಿ ಆಲ್ರೆಡಿ ತುಂಬ ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ಶೇರ್ ಮಾಡಲಿಲ್ಲ. ತನೂ ಬೇಗ ಬೇಗ ಈಗ ಬ್ರೇಕ್ಫಾಸ್ಟ್ ಮಾಡಿ ಈ ಬ್ಯಾಗ್ ತೊಗೊಂಡಿದ್ದೀನಿ ಇವತ್ತು. ಅಂದರೆ ಹೊರಗಡೆ ಹೋಗ್ತಾ ಇದ್ದೀವಲ್ವ, ಹಾಗಾಗಿ ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೀನಿ. ಇವತ್ತೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ಟೆಕ್ಸಸ್ ಮಾರ್ಟಿಂದ 99 ರೂಪೀಸ್ ಕೊಟ್ಟು ತೊಗೊಂಬಂದಿದ್ದು ಬ್ಯಾಗ್. ಅದು ಚೆನ್ನಾಗಿದೆ, ಜಿಪ್ ಇಲ್ಲ ಅಷ್ಟೇ. ಲೇಟ್ ಆಗುತ್ತೆ, ಬೇಗ ಬಾ ಅಂತ ಹೇಳ್ತಾ ಇದ್ದೀನಿ. 11:15 11:30 ಅಷ್ಟೊತ್ತಿಗೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಈಗ ನಾವು ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಅದಾದ ನಂತರ ಈಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಇವತ್ತು ನಾವು ಲಾಲ್ಬಾಗ್ ಹೋಗ್ತಾ ಇದ್ದೀವಿ. ಅಂದರೆ ಈ ಸಲ ಗಣರಾಜ್ಯೋತ್ಸವಕ್ಕೆ ಫ್ಲವರ್ ಶೋ ಇತ್ತಲ್ವ, ಅವಳು 26ನೇ ಕೇಳಿದ್ಲು. ಬಟ್ ನನಗೆ ಅವತ್ತು ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. 30ನೇ ತಾರೀಕು ತನಕ ಇದೆ, ಅಂದರೆ ನಾಳೆ ತನಕ ಇದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಆರಾಮಾಗಿ ನೀವು ಕೂಡ ಹೋಗಿ ನೋಡ್ಬೋದು. ಮೆಟ್ರೋದಲ್ಲಿ ಹೋದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ಗೆ ಬಂದುಬಿಟ್ಟು ಅಲ್ಲಿಂದ ಸೀದಾ ಈಗ ನಾವು ಲಾಲ್ಬಾಗ್ ತನಕ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಅನಿಸುತ್ತೆ ಮೆಟ್ರೋದಲ್ಲಿ ಹೋಗೋದು ಕೂಡ, ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ನಮ್ಮ ಗ್ರೀನ್ ಸಿಟಿ ಹೇಗೆ ಕಾಣಿಸ್ತಿದೆ, ಸೂಪರ್ ಕಾಣಿಸ್ತಿದೆ. ಈ ಜಯನಗರ ಸೌತ್ ಎಂಡ್ ಸರ್ಕಲ್ ಹತ್ರ ಬಂದಾಗೆಲ್ಲ ಫುಲ್ಲು ಈ ರೀತಿ ಮರ ಕಾಣಿಸುತ್ತೆ. ಅದರಲ್ಲಿ ಒಂದಷ್ಟು ಫ್ಲವರ್ಸ್ ಎಲ್ಲ ಬಿಟ್ಟಿದೆ. ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸೀಟ್ ಸಿಗಲಿಲ್ಲ, ನಿಂತ್ಕೊಂಡೇ ಬಂದ್ವಿ. ಗೇಟ್ ಇದಿರುತ್ತಲ್ವ ಡೋರ್ ಹತ್ರ, ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈಗ ಲಾಲ್ಬಾಗ್ ಹತ್ರ ಇಳಿದ್ಬಿಟ್ಟು ಸೀದಾ ಲಾಲ್ಬಾಗಿಗೆ ಬರ್ತಾ ಇದ್ದೀವಿ. ನೋಡಿ ಸಿಕ್ಕಾಬಟ್ಟೆ ರಶ್ ಇತ್ತು. ಅಲ್ಲಲ್ಲಿ ಸ್ಕೂಲ್ ಮಕ್ಳುಗಳದೇ ದರ್ಬಾರ್ ಅಂತ ಹೇಳ್ಬೋದು. ತುಂಬ ಒಂದು 4-5 ಸ್ಕೂಲ್ ಮಕ್ಕಳು ಬಂದುಬಿಟ್ಟಿದ್ರು. ಸಖತ್ ಚೆನ್ನಾಗಿತ್ತು. ಸೊ ಈ ಸತಿ ಒಂದು ಕೆಂಪೇಗೌಡ ಇದು ಅವ್ರದ್ದು ಆಳ್ವಿಕೆಗೆ ಸಂಬಂಧಪಟ್ಟಾಗೆ ಮಾಡಿದರು ಫ್ಲವರ್ ಶೋ ಎಲ್ಲ ಚೆನ್ನಾಗಿತ್ತು. ಇದು ಲಾಲ್ಬಾಗ್ ಕೆರೆ ತುಂಬ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ನೋಡ್ತಾ ಇದ್ರಲ್ಲ, ಲಾಲ್ಬಾಗ್ ಸೆಂಟ್ರಲ್ಲಿ ಈಗ ಒಂದಲ್ಲಿ ನೀರು ಬೇರೆ ಫೌಂಟೇನ್ ಥರ ಮಾಡಿದ್ದಾರೆ. ಮುಂಚೆ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಅದು ಯಾವಾಗಿಂದ ಮಾಡಿದ್ರೂ ಗೊತ್ತಿಲ್ಲ. ನಾನು ಮುಂಚೆ ಎಲ್ಲ ಬಂದಾಗ ಅದು ಇರಲಿಲ್ಲ. ಸೊ ಅಲ್ಲೊಂದಷ್ಟು ಫೋಟೋಸ್ ತೆಕ್ಕೊಂಬಿಟ್ಟು ಇಲ್ಲೊಂದು ಮರ ಇದೆ ನೋಡಿ. ನಾವು ಹೋಗಿರೋದು ಇದು ಮೆಟ್ರೋ ಸ್ಟೇಷನ್ ಹತ್ರ ಪಶ್ಚಿಮ ಗೇಟ್ ಅನಿಸುತ್ತೆ. ಪಶ್ಚಿಮ ಗೇಟ್ ಕಡೆನೇ ಬಂದಿದ್ದು. ಇದೊಂದು 100 years ಓಲ್ಡ್ ಮರ ಅಂತಾರೆ. ಸೊ ಅದರ ಡೀಟೇಲ್ ಎಲ್ಲ ತುಂಬ ಬರೆದಿದ್ರು ಅಲ್ಲಿ ಹೋಗೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲೆಲ್ಲ ತುಂಬ ರಶ್ ಇತ್ತು ಅಂತೇಳಿ. ಅಲ್ಲೆಲ್ಲ ನೋಡಿಕೊಂಡು ಸೀದಾ ಬರ್ತಾ ಇದ್ದೀವಿ ಈಗ ನಾವು. ನೋಡಿ ಎಷ್ಟು ಚೆನ್ನಾಗಿದೆ, ಖುಷಿಯಾಗುತ್ತೆ. ಮರ ಗಿಡ ನೋಡೋದಂದ್ರೇ ಖುಷಿ. ಈ ಗಿಜಿ ಬಿಜಿ ವಾತಾವರಣದಲ್ಲಿ ಈ ಥರದೊಂದು ಜಾಗಕ್ಕೆ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಖುಷಿಯಾಗುತ್ತೆ. ಅದರಲ್ಲೂ ಫ್ಲವರ್ ಶೋ ಇದ್ದಾಗಂತೂ ಲಾಲ್ಬಾಗಿಗೆ ಬರೋದೇ ಒಂದು ಖುಷಿ. ಅಲ್ಲಿಂದ ಮುಂದೆ ಬಂದರೆ ನೋಡಿ ಇಲ್ಲೊಂದು ಫೌಂಟೇನ್ ಥರ ಇದೆ ನೋಡಿ. ಸ್ಕೂಲ್ ಮಕ್ಕಳು ಎಲ್ಲಿ ನೋಡಿದ್ರು ಸ್ಕೂಲ್ ಮಕ್ಕಳು, ಸುಮಾರು ಮಕ್ಕಳು ಬಂದುಬಿಟ್ಟಿದ್ದಾರೆ ನೋಡಿ. ಈ ಸ್ಕೂಲ್ ಮಕ್ಕಳು ಈ ರೀತಿ ಬ್ಯಾಗ್ ತೊಗೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾ ಇರೋದು ನೋಡಿದ್ರೇ ನಮಗೆ ಓಲ್ಡ್ ಮೆಮೊರೀಸ್ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ. ಇಲ್ಲಿ ರೇಣುಕಾ ಯಲ್ಲಮ್ಮ ಅದು ಧಾರಾವಾಹಿ ಬರ್ತಾ ಇದೆಯಲ್ವ ಸುವರ್ಣದಲ್ಲಿ, ಸ್ಟಾರ್ ಸುವರ್ಣದಲ್ಲಿ, ಅವ್ರದ್ದು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು. ಅಂದರೆ ಅವರೇ ಸಿಂಗಿಂಗ್ ಮಾಡೋವಂಥದ್ದು, ಮತ್ತು ಮಕ್ಳುಗಳು ಯಾರು ಬೇಕಾದರೂ ಏನಾದರೂ ಮಾಡ್ಬೋದು. ಅಂದರೆ ಹಾಡು ಹೇಳ್ಬೋದು, ಡ್ಯಾನ್ಸ್ ಮಾಡ್ಬೋದು. ಈ ರೀತಿ ಒಂದು ವೇದಿಕೆ ಥರ ಮಾಡಿಕೊಟ್ಟಿದ್ರು. ತುಂಬ ಮಕ್ಕಳೆಲ್ಲ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಮಾಡ್ತಾಯಿದ್ರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಕರಿಂಗ್ ಕೂಡ ಸೂಪರ್ ಇತ್ತು, ಸಾಂಗ್ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ 9:30ಕ್ಕೆ ಮನಸ್ಸಲ್ಲಾದೇನೆ, 10 ಗಂಟೆಗೆ ಜೇನುಗೂಡು, 10:30ಕ್ಕೆ ರಾಧಾಕೃಷ್ಣ. ಇಷ್ಟೆಲ್ಲ ಧಾರಾವಾಹಿಗಳ ಮಧ್ಯೆ ವಾರಾಂತ್ಯದಲ್ಲಿ ನಿಮ್ಮನ್ನೆಲ್ಲರೂ ಸಹ ಸಖತ್ತಾಗಿ ಸೂಪರ್ ಆಗಿ ಎಂಟರ್ಟೈನ್ ಮಾಡ್ತಿರುವಂತಹ ನೀವೇನು ಒತ್ತಿಲ್ಲ ಬಿಟ್ಟಿಲ್ಲ, ನಿಮಗೆ
ಎಷ್ಟು ಧೈರ್ಯವೋ ನಿನಗೆ ಮುತ್ತಾಳ ಮುತ್ತಾಳ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಮಳೆಯಾಯ ಮಳೆ ಸುರಿಸುತ್ತಾನೆ, ಭೂಮಿ ಬೆಳೆ ಕೊಡುತ್ತಿದ್ದಾನೆ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಇನ್ನೊಮ್ಮೆ ಕಪ್ಪ ಕೇಳಿದರೆ ನಿಮ್ಮ ನಾಲಿಗೆಯನ್ನು ಶೀಲಿ ಬಿಡುತ್ತೇನೆ ಎಚ್ಚರಿಕೆ. ಎಲ್ಲಿಂದ ಬಂದಾಗಿಲ್ಲಕ್ಕೋ ಸುಮ್ಮನೆ ಇರೋ ದೃಷ್ಟಿ ಆಗುತ್ತೆ ಇವಾಗೇನೆ. ಅಪರೂಪಕ್ಕೆ ಒಂದು ವಾರದಿಂದ ಮಾಡ್ತಿರೋದಕ್ಕೆ ಯಾವ್ದೋ ಒಂದು ಫ್ಲವರ್ ಬೀಳ್ತಾ ಇದೆ, ನೀನ್ ಅದನ್ನ ಕೆಡಿಸ್ಬಿಡ್ತೀಯಲ್ಲ. ಓಕೆ, ಸಾಂಗ್ ಬರಲಿ, ಸಾಂಗ್ ಪ್ಲೀಸ್. ಫ್ರೆಂಡ್ಸ್ ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂತೇಳ್ಬಿಟ್ಟು, ಮಕ್ಕಳ ಜೊತೆ ದೊಡ್ಡವ್ರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಸಖತ್ ಖುಷಿ ಆಯಿತು. ಆ್ಯಂಕರಿಂಗ್ ಕೂಡ ಚೆನ್ನಾಗಿತ್ತು. ನನಗಂತೂ ಈ ಥರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಂತೂ ನೋಡೋದೇ ಒಂದು ಖುಷಿ. ಹಾಗೇ ಸ್ಪೀಡಾಗಿ ಓಡಿಸಿದ್ದೀನಿ ಅದನ್ನು, ಆ ಸಾಂಗ್ಸ್ ಹಾಕಿದರೆ ಕಾಪಿರೈಟ್ ಆಗುತ್ತೆ ಅಂತೇಳಿ. ಸೊ ಅಲ್ಲೆಲ್ಲ ನೋಡ್ಕೊಂಡ್ವಿ, ಸುಮಾರು ಒಂದು ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡು ನೋಡಿ. ಆಮೇಲೆ ಈಗ ನಾವು ಫ್ಲವರ್ ಶೋ ಹತ್ರ, ಗ್ಲಾಸ್ ಹೌಸ್ ಹತ್ರ ಬಂದು, ಇಲ್ಲಿ ಆಪೋಸಿಟ್ ಒಂದು ಫೌಂಟೇನ್ ಇದೆಯಲ್ವಾ, ಅಲ್ಲೊಂದೆರಡು ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ವಿ. ಅದಾದ ನಂತರ ತನುವಿಗೆ ಇಲ್ಲೊಂದು ಫೋಟೋ ತೆಗಿತಾ ಇದ್ದೀನಿ. ಅಲ್ಲಿ ಫೋಟೋ ತೆಗೆದಾದ್ಮೇಲೆ ಈಗ ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಬಂದುಬಿಟ್ಟಿದ್ದಾರೆ ಇವತ್ತಂತೂ. ಸೊ ತುಂಬ ಚೆನ್ನಾಗಿತ್ತು ನೋಡಿ. ಫ್ಲವರ್ಸ್ ಅಂತೂ ಯಾವ್ಯಾವ ಥರ ಫ್ಲವರ್ಸ್ ಅಂತ ನಾವು ಲೈಫಲ್ಲಿ ನೋಡೇ ಇರಲ್ಲ ಬಿಡಿ, ಆ ಥರದ್ದು ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡೋಕ್ಕೆ ಕಣ್ಣಿಗೆ ಹಬ್ಬ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ನನಗಂತೂ ಈ ಥರ ಫ್ಲವರ್ಸು, ಗಿಡಗಳಂದರೆ ಪಂಚಪ್ರಾಣ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ, ನೋಡೋದೇ ಒಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ಲಾಗಿತ್ತು ನಿಜ ಹೇಳ್ಬೇಕಂದ್ರೆ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗರಿಯಲ್ಲೆಲ್ಲ ಈ ರೀತಿ ಎಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ನೋಡಿ, ನೋಡೋದಕ್ಕೆ ಸಖತ್ ಖುಷಿ ಆಗ್ತಾಯಿತ್ತು. ಇದನ್ನೆಲ್ಲ ಮಾಡಿಟ್ಟು ಸುಮಾರು ಒಂದು ವಾರ ಮೇಲಾಗಿದೆ, ಆದ್ರೂ ಎಷ್ಟು ಚೆನ್ನಾಗಿದೆ ನೋಡಿ. ಕ್ಯಾಪ್ಸ್ ಮಾಡಿದ್ದಾರೆ, ಹಾಗೆಯೇ ಈ ರೀತಿ ಮುತ್ತು ಅಂದರೆ ಕಪ್ಪೆ ಚುಪ್ ಟೈಪಲ್ಲಿ, ಮತ್ತು ಡ್ರೆಸ್ ಥರದಲ್ಲಿ, ಮತ್ತು ತೊಟ್ಲು ಥರ ಸಖತ್ತಾಗಿ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಒಂದಷ್ಟು ಫೋಟೋಸ್, ಓಲ್ಡ್ ಬೆಂಗಳೂರು ಯಾವ ರೀತಿ ಇತ್ತು, ಹಳೆ ಬೆಂಗಳೂರು ಆ ಥರದ್ದೆಲ್ಲ ಒಂದಷ್ಟು ಹಳೆ ಫೋಟೋಸ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಮಕ್ಕಳಿಗೆಲ್ಲ ಕರ್ಕೊಬಂದು ತೋರಿಸ್ಬೇಕು, ಈ ಥರದ್ದನ್ನೆಲ್ಲ ತೋರಿಸ್ಬೇಕು, ಮಕ್ಕಳಿಗೂ ಖುಷಿ ಆಗುತ್ತೆ. ಏನೆಲ್ಲ ಇರುತ್ತೆ, ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಪ್ರಪಂಚ ಪರಿಚಯ ಆಗುತ್ತೆ. ಸೊ ಅದರಲ್ಲೂ ಲಾಲ್ಬಾಗ್ ತುಂಬಾ ಚೆನ್ನಾಗಿದೆ, ಅಲ್ಲೆಲ್ಲ ಕರ್ಕೊಬಂದು ಮಕ್ಕಳನ್ನ ತೋರಿಸ್ಬೋದು. ಒನ್ ಡೇ ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಂಗೆ ನಿಜ ಇನ್ನೊಂದು ಬೇಜಾರು ಏನಾಯಿತು ಅಂತ ಹೇಳಿದ್ರೆ, ನಾನು ತನು ಇಬ್ಬರೇ ಬಂದಿದ್ದು, ಅದೊಂದು ಬೇಜಾರಾಯಿತು. ನಮ್ಮ ಧ್ರುವ, ಮನಸ್ವಿ, ನಮ್ಮ ಅಕ್ಕ ಎಲ್ಲರೂ ಬಂದಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಬಟ್ ನಾನು ತನು ಇಬ್ಬರೇ ಬಂದ್ವಿ. ನಾವು ಪ್ಲ್ಯಾನ್ ಇರಲಿಲ್ಲ, ಬೆಳಗ್ಗೆ ದಿಢೀರನ್ನ ಪ್ಲ್ಯಾನ್ ಮಾಡ್ಕೊಂಡ್ವಿ, ಹೆಂಗಿದ್ರು ಸ್ಕೂಲ್ ಹತ್ರ ಹೋಗ್ತೀವಲ್ವ, ಹಾಗೆಯೇ ಬಂದುಬಿಡೋಣ ಅಂತೇಳಿ. ನಾವಿಲ್ಲಿ ಬರೋ ಅಷ್ಟೊತ್ತಿಗೆ ಸುಮಾರು 1 ಗಂಟೆನೇ ಆಯಿತು, ಮಧ್ಯಾಹ್ನ 1 ಗಂಟೆ ಆಯಿತು. 1 ಗಂಟೆಗೆ ಬಂದು
ಸಾಯಂಕಾಲ ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಖತ್ತಾಗಿದೆ ನೋಡಿ. ಈ ಥರದ್ದು ವೆರೈಟೀಸ್ ಫ್ಲವರ್ಸ್ ಇರುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ, ಅಷ್ಟೊಂದು ವೆರೈಟೀಸ್ ಫ್ಲವರ್ ಇದೆ. ನೋಡೋದಕ್ಕೆ ಒಂಥರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ನೋಡಿ ಬ್ಲೂ ಮತ್ತು ಪರ್ಪಲ್ ಕಲರ್ ರೋಸ್ ಎಷ್ಟು ಚೆನ್ನಾಗಿದೆ ನೋಡಿ. ಪರ್ಪಲ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ ಮತ್ತು ಪರ್ಪಲ್ ರೋಸ್ ಇದೆ. ಹಾಗೆಯೇ ಸೇವಂತಿಗೆ ಹೂವು, ರೋಸು, ಪಿಂಕ್ ಕಲರ್ ರೋಸು ಎಲ್ಲ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಖುಷಿ ಆಯಿತು ನನಗೆ ನಿಜ ಹೇಳ್ಬೇಕಂತ ಹೇಳಿದ್ರೆ. ಒಂದು ವಾರ ಮೇಲಾಗಿದೆ ಮಾಡಿ, ಆದ್ರೂ ಇನ್ನೂ ಎಲ್ಲ ಫ್ರೆಶ್ ಆಗೇ ಇದೆ. ಇನ್ನೂ ಒಂದು 4 ದಿನ ಇಟ್ಟರೂ ಜನ ಬಂದು ನೋಡ್ತಾರೆ, ಅಷ್ಟೊಂದು ರಶ್ ಇದೆ. ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್? ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೂ 1 ಡೇ ಟೈಮ್ ಇದೆ, ಯಾರಾದರೂ ಹೋಗ್ಬೇಕಂದ್ರೆ ನೀವು ಕೂಡ ಹೋಗ್ಬೋದು. ನೋಡಿ, ಯೆಲ್ಲೋ ರೋಸು, ಪಿಂಕ್, ಲೈಟ್ ಪಿಂಕ್ ರೋಸು ಸಖತ್ತಾಗಿದೆ. ಫ್ರೆಂಡ್ಸ್, ಈಗ ಅಲ್ಲಿಂದ ಮುಂದೆ ಬರ್ತಾ ಇದ್ದೀವಿ. ಇನ್ನೇನು ಎಂಡ್ ಈ ಫ್ಲವರ್ ಶೋ ಅಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಮಗೆ ಗೊತ್ತೇ ಇರಲ್ಲ ಈ ಥರದ್ದೆಲ್ಲ ಫ್ರೂಟ್ಸು, ಸ್ವಲ್ಪ ಕಾಯಿಗಳು, ಏನೇನೋ ಇದೆ ಇಲ್ಲಿ ಒಂದಷ್ಟು. ಅದಾದಮೇಲೆ ನೋಡಿ, ಈ ಟ್ರೀಗಳು ಎಲ್ಲ ಸುಮಾರು ಒಂದು 40 ವರ್ಷ, 50 ವರ್ಷ, 60 ವರ್ಷದ ಮರಗಳಿದು. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಈ ಮರ ಎಲ್ಲ 40 ವರ್ಷ. ಸಖತ್ತಾಗಿದೆ ನೋಡಿ, ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಇದನ್ನೆಲ್ಲ ಬೋನ್ಸಾಯಿ ಟ್ರೀ ಅಂತಾರಲ್ಲ, ಅದು ಇದು ನೋಡಿ. ಅಲ್ಲೆಲ್ಲ ಬರ್ದಿದ್ದಾರೆ ನೋಡಿ, 45 ಇಯರ್ಸ್ ಓಲ್ಡ್ ಅಂತೆ. ಇದು 45 ವರ್ಷದ ಹಿಂದಿಂದು ಗಿಡ, ಮರ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿತ್ತು. ಈ ಥರದ್ದೆಲ್ಲ ನಾವು ನೋಡೋದಕ್ಕೆ ಸಿಗೋದಿಲ್ಲ ಲೈಫಲ್ಲಿ. ಇಂಥ ಕಡೆ ಎಲ್ಲ ಇಟ್ಟಾಗಲೇ ನೋಡಬೇಕು. ಒಟ್ಟಾರೆಯಾಗಿ ಫ್ಲವರ್ ಶೋ ಅಂತೂ ಎಕ್ಸಲೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ಈಗ ಸೀದಾ ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಬಂದು ತನುಗೆ ತುಂಬ ಇಷ್ಟ ಆಗಿದ್ದು ಈ ಸೂರ್ಯಕಾಂತಿ ಗಿಡ ನೋಡಿ. ಸೂರ್ಯಕಾಂತಿ ಹೂಗಳನ್ನ ನೋಡ್ತಾ ಇದ್ದಾಳೆ. ಸೊ ಇದೆಲ್ಲ ನಮಗೆ ಚಿಕ್ಕ ವಯಸ್ಸಿನ ಮೆಮೊರಿ. ಈಗೆಲ್ಲ ನಮಗೆ ಬೆಂಗಳೂರಲ್ಲಿ ಇದೆಲ್ಲ ನೋಡೋದಕ್ಕೆ ಸಿಗಲ್ಲ, ಹಳ್ಳಿಗಡೆ ಸೈಡಲ್ಲೆಲ್ಲ ಸಿಗುತ್ತೆ. ಸಖತ್ತಾಗಿದೆ ಅಲ್ವಾ? ಅಲ್ಲೆಲ್ಲ ನೋಡಿಕೊಂಡು ಈಗ ಈ ಕಡೆ ಬರ್ತಾ ಇದ್ದೀವಿ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಗಿಡದಲ್ಲೇ ತುಂಬಾ ಡೆಕೋರೇಟ್ ಮಾಡಿದ್ದಾರೆ ಫ್ಲವರ್ಸಲ್ಲಿ. ಸೊ ಇದಂತೂ ಫೋಟೋಶೂಟ್ ಮಾಡ್ಕೊಳ್ಳೋ ಜಾಗ ಅಂತಲೇ ಹೇಳ್ಬೋದು. ಫೋಟೋಶೂಟ್ ಮಾಡ್ಕೊಳಕ್ಕಂತೂ ಸಖತ್ತಾಗಿತ್ತು, ಬ್ಯುಸಿಯಾಗಿತ್ತು. ನಾವೂ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಬಿಟ್ಟು ಬೇರೆ ಕಡೆ ಈಗ ಹೋಗ್ತಾ ಇದ್ದೀವಿ. ನಾನು ಫುಲ್ಲು ಇಡೀ ಲಾಲ್ಬಾಗ್ ಫುಲ್ಲು ಓಡಾಡೋಕ್ಕಾಗಲೇ ಇಲ್ಲ, ಸ್ವಲ್ಪ ಮಾತ್ರ ಓಡಾಡಿದೆ. ಅಲ್ಲಿ ಬೆಟ್ಟ ಹತ್ರ ಎಲ್ಲ ಹೋದ್ವಿ, ಬಟ್ ಅಲ್ಲಿ ಯಾವುದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ಟೋರೇಜ್ ಕೂಡ ಜಾಸ್ತಿ ಆಗಿತ್ತು, ಹಾಗಾಗಿ ನಾನು ಬೆಟ್ಟದ ಕಡೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೇ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ನವಿಲ್ ಥರ ಫ್ಲವರಲ್ಲಿ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಈಗ ಮುಂದೆ ಬಂದರೆ ಇಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡೋ ಅಂಥ ಜಾಗ. ಇಲ್ಲಿ ಗಿಡಕ್ಕೆ ಬೀಜಗಳೆಲ್ಲ ಸಿಗುತ್ತೆ. ಅದಾದಮೇಲೆ ಒಂದಷ್ಟು ಕ್ರಾಫ್ಟ್ ಐಟಮ್ ಥರ, ಆಮೇಲೆ ಹನಿ, ಜೇನು ನೋಡಿ, ಅಲ್ಲೇ ಜೇನನ್ನೇ ಈ ರೀತಿ ಸಾಕಿದ್ದಾರೆ. ಡ್ರೈ ಫ್ರೂಟ್ಸು ಎಲ್ಲ ಇತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಎಲ್ಲ ಕಡೆ ಕಾಸ್ಟ್ಲಿ, ಇಲ್ಲಿ ಬೇರೆ ಕಡೆಗಿಂತ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಒಳಗಡೆ. ಒಟ್ಟಾರೆಯಾಗಿ ಚೆನ್ನಾಗಿದೆ, ಇಲ್ಲೆಲ್ಲ ನೋಡೋದಕ್ಕೆಲ್ಲ ಚೆನ್ನಾಗಿದೆ. ನಂಗೆ ಆ ತೋರಣ ಎಲ್ಲ ತುಂಬಾ ಇಷ್ಟ, ಭತ್ತದ ತೋರಣ, ಬಟ್ ತೊಗೊಳ್ಲಿಲ್ಲ. ಇಲ್ಲಿ ಒಂದು
ಕುಟುಂಡಿ ಅಂತೀವಿ ನೋಡಿ, ಇದನ್ನು ತೊಗೊಂಡ್ವಿ. ತುಂಬ ವರ್ಷದ ನಂತರ ಕುಟುಂಡಿ ತಿಂತಾಯಿದ್ದೀವಿ. ಇದು ಕುಟುಂಡಿ ಅಂತಾರೆ ನಮ್ಮ ಕಡೆ ಎಲ್ಲ. ಮುಂಚೆ ಇದಕ್ಕೆ ಬೆಲ್ಲ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಹುಣಸೆಹಣ್ಣೆಲ್ಲ ಹಾಕಿ ಕುಟ್ಬಿಟ್ಟು ಈ ಥರ ಮಾಡ್ಕೊಂಡು ತಿಂತಾ ಇದ್ವಿ ನಾವು ಸ್ಕೂಲ್ ಡೇಸಲ್ಲೆಲ್ಲ. ಈಗಿನ ಮಕ್ಕಳಿಗೆಲ್ಲ ಅದೆಲ್ಲ ಕಮ್ಮಿ, ನಾವು ತುಂಬ ತಿಂದಿದ್ದೀವಿ ಇದು. ಸೊ ಫ್ರೆಂಡ್ಸ್, ಈಗ ನಾವು ಕಲ್ಲಂಗಡಿ ಹಣ್ಣು ತಿಂತಾ ಇದ್ದೀವಿ. ಇಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಫ್ಲವರ್ ಶೋ ಒಳಗಡೆ ತುಂಬ ಚೆನ್ನಾಗಿದೆ. ಯಾರಾದರೂ ಬರೋರಿದ್ರೆ ಬರ್ಬೋದು. ತನುಗೆ ಇಷ್ಟ ಆಯಿತಾ? ತನುಗೆ ತುಂಬಾ ಇಷ್ಟ ಆಯಿತು. ಸಲ ಲಾಲ್ಬಾಗ್ ಯಾರಮ್ಮ ಹೋಗ್ತಾರೆ ಅನ್ನೋಳು. ಈ ಸತಿ ಅವಳು ತುಂಬ ಇಷ್ಟಪಟ್ಟು ಕೇಳಿದ್ಲು. ಅಂದರೆ 26th ಕೇಳಿದ್ಲು. ನಾವು ಇವತ್ತು ಕರ್ಕೊಂಬಂದೆ. ಇವತ್ತು ತುಂಬ ರಶ್ ಇದೆ, ತುಂಬ ಬಿಸಿಲು ಕೂಡ ಇದೆ. ಸರೌಂಡಿಂಗ್ ಯಾವ ರೀತಿ ಇದೆ. ಅಂತನೂ ಆರಾಮಾಗಿ ಕೆಳಗಡೆ ಕುತ್ಕೊಂಡಿದ್ದೀವಿ. ಇಷ್ಟೊತ್ತಿಗೆ ಇಲ್ಲ, ನಿಜ ಪಟ್ ಅಂತ ತಿನ್ನು. ಹೆಂಗ್ ತಿನ್ಲಿ? ಫ್ರೆಂಡ್ಸ್, ಅಲ್ಲೆಲ್ಲ ನೋಡಿಕೊಂಡು ಈಗ ಮತ್ತೆ ನಾವು ಇಲ್ಲೇ ಬಂದ್ವಿ. ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಹಾಗಾಗಿ ಮತ್ತೆ ನಾವು ಈಗ ಇಲ್ಲಿಗೇ ಬಂದ್ವಿ. ಸೊ ಅಲ್ಲಿ ಫ್ಲವರ್ ಶೋ ನೋಡಿದ್ಕಿಂತ ಇಲ್ಲಿ ಮಕ್ಳದ್ದು ಎಂಟರ್ಟೈನ್ಮೆಂಟ್ ನೋಡೋದೇ ಒಂದು ಖುಷಿ ಇತ್ತು. ಹಾಗೆ ಆ್ಯಂಕರ್ಗೆ ದೊಡ್ಡ ಸಲ್ಯೂಟ್ ಹೊಡಿಬೇಕು. ಬೆಳಗ್ಗೆಯಿಂದ ಒಂದೇ ಸಮ ಎಂಟರ್ಟೈನ್ಮೆಂಟ್ ಮಾಡ್ತಾ, ಆ್ಯಂಕರಿಂಗ್ ಮಾಡ್ತಾ, ಸೊ ಮಕ್ಳ ಕೈಯಲ್ಲೆಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ಸಖತ್ ಖುಷಿ ಅನಿಸ್ತಾ ಇತ್ತು. ಇಲ್ಲಿ ಬಂದು ಮತ್ತೊಂದು ½ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ತನೂ ಕೂಡ ಸ್ವಲ್ಪ ಹೊತ್ತು ಹೋಗಿ ಅಲ್ಲೇ ನಿಂತ್ಕೊಳ್ಳೋಣಮ್ಮ ಅಂತ ಅಂದ್ಲು. ಹಂಗಾಗಿ ಇಲ್ಲೇ ಬಂದ್ವಿ. ಸೊ ನೋಡಿ, ಮಕ್ಕಳು ಎಷ್ಟೊಂದೆಲ್ಲ ಟ್ಯಾಲೆಂಟೆಡ್ ಇದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೇ. ಫ್ರೆಂಡ್ಸ್, ಟೈಮ್ ಕೂಡ ಆಗ್ತಾ ಬಂತು, ಸಾಯಂಕಾಲ ಆಗ್ತಾ ಬಂತು. ಮತ್ತು ಇಲ್ಲೊಂದಷ್ಟು ಫೋಟೋಸ್ ತೆಕ್ಕೊಳ್ಳೋಣ ಅಂತೇಳಿ ಫೋಟೋಸ್ ತೆಕ್ಕೋತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಒಂದಷ್ಟು ಪ್ರಾಣಿಗಳು, ಆಮೆ ಥರ ಎಲ್ಲ ಗಾರ್ಡನ್ನಲ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇಲ್ಲೂ ಕೂಡ ಒಂದಷ್ಟು ಫೋಟೋಸ್ ತೆಕ್ಕೊಳ್ತಾ ಇದ್ದೀವಿ ಈಗ ನಾವು. ಇನ್ನೇನೀಗ ಮನೆಗೆ ಹೋಗೋ ಟೈಮು, ಕತ್ಲಾಗ್ತಾ ಬಂತು. ಸೊ ನೋಡಿ, ಈ ಮರ ಎಲ್ಲ ಏನು ಬ್ಯೂಟಿಫುಲ್ಲಾಗಿದೆ ನೋಡಿ. ಅಲ್ಲೂ ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಟ್ಟಾರೆಯಾಗಿ ಸೂಪರಾಗಿದೆ ಫ್ರೆಂಡ್ಸ್. ನೀವು ಈ ಸಲ ಹೋಗೋಕ್ಕಾಗದೆ ಹೋದರೂ ನೆಕ್ಸ್ಟ್ ಟೈಮ್ ಆದ್ರೂ ಈ ರೀತಿ ಫ್ಲವರ್ ಶೋ ಇಟ್ಟಾಗ ನೀವು ಬಂದುಬಿಟ್ಟು ನಿಮ್ಮ ಮಕ್ಳನ್ನ ಕರ್ಕೊಂಬಂದ್ಬಿಟ್ಟು ತೋರಿಸಿ, ಇಷ್ಟಪಡ್ತಾರೆ. ಹಾಗೆಯೇ ನಾನು ಜಾಸ್ತಿ ಆ ಡ್ಯಾನ್ಸಿಂದೆಲ್ಲ ತೋರಿಸ್ದೆ. ನಂಗೆ ತುಂಬ ಇಷ್ಟ. ಮಕ್ಕಳು ಆ ಥರ ಎಲ್ಲ ಡ್ಯಾನ್ಸ್ ಮಾಡಿದ್ರೆಲ್ಲ ಸಖತ್ ಇಷ್ಟ ಆಗುತ್ತೆ. ಸಖತ್ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನು ತನು ಅಂತಲೇ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರಂತೂ ಇನ್ನೂ ಚೆನ್ನಾಗಿರೋದು. ಒಟ್ಟಾರೆಯಾಗಿ ಇವತ್ತಿನ ಡೇ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು.
ತನು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಸ್ವಲ್ಪ ಬೇಲ್ಪುರಿ ಅದು ಇದು ಎಲ್ಲ ತಿಂದ್ಕೊಂಡು ಇವಾಗ ನಾವು ಮನೆ ಕಡೆ ಹೊಡ್ತಾ ಇದ್ದೀವಿ. ಮಾತಾಡ್ತಾ ಇದ್ದಾರೆ. ಬಾಮ ನೀರು ಕುಡಿಬೋದಾ? ಎಲ್ಲಿ ಫ್ರೆಂಡ್ಸ್, ಗಂಟೆ 7 ಆಯಿತು. ಈಗ ಹೊರಗಡೆ ಬಂದ್ವಿ. ನನ್ನ ಹಸ್ಬೆಂಡ್ ಕೂಡ ಬಂದರು ನಮ್ಮನ್ನು ಕರ್ಕೊಂಡೋಗೋದಕ್ಕೆ. ಸಖತ್ ಖುಷಿ ಆಯಿತು ಇವತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ನಾಳೆ ಬರ್ಬೋದು. 30ನೇ ತಾರೀಕು ತನಕ ಫ್ಲವರ್ ಶೋ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳದ್ದೆಲ್ಲ ಡ್ಯಾನ್ಸ್ ಎಲ್ಲ ಇತ್ತಲ್ವ, ನಿಮ್ಮ ಮಕ್ಕಳನ್ನು ಕರ್ಕೊಬಂದ್ಬಿಟ್ಟು ಅಲ್ಲಿ ಮಾಡಿಸ್ಬೋದು. ಒಂದು ಫ್ರೀ ವೇದಿಕೆ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಅಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಬಂದು ಈಗ ಸಂಜೆ 7 ಗಂಟೆ ಆಯ್ತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಖುಷಿ ಆಯಿತು. ತನಗೆ ಖುಷಿ ಆಯಿತಾ? ಸಖತ್ ಖುಷಿ ಆಯ್ತಲ್ಲ? ಓಕೆ, ನಾನು ಮನೆಗೆ ಹೋದ್ಮೇಲೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಕಡೆಯಿಂದ ಬ್ಯಾಕ್ ಪೈನ್ ಬಂದ್ಬಿಟ್ಟು ಫ್ರೆಂಡ್ಸ್, ಕತ್ಲಾಗ್ತಾ ಬಂತು, ನೋಡ್ತಾ ಇದ್ದೀರಲ್ಲ. ಸೊ ಸಖತ್ತಾಗಿತ್ತು ಇವತ್ತಿನ ಡೇ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಹಾಗೆಯೇ ಇಲ್ಲಿ ಆನ್ ದ ವೇಯಲ್ಲಿ ಚಾಟ್ ಶಾಪ್ ಬೇಕ್ರಿ ಹತ್ರನೇ ತನು ಪಾನಿಪುರಿ ಬೇಕು ಅಂತಂದ್ಲು. ಹಾಗಾಗಿ ನನ್ನ ಹಸ್ಬೆಂಡು ಪಾನಿಪುರಿ ಕೊಡ್ಸೋದಕ್ಕೆ ಸ್ಟಾಪ್ ಮಾಡಿದ್ದಾರೆ. ನಾನೊಂದು ಪ್ಲೇಟ್ ಪಾನಿಪುರಿ, ತನು ಒಂದು ಪ್ಲೇಟ್ ಪಾನಿಪುರಿ ಇಬ್ಬರೂ ತಿಂದ್ವಿ. ಸೊ ತಿಂದ್ಕೊಂಡಾದಮೇಲೆ ಈಗ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೀವು ಕೂಡ ಲಾಲ್ಬಾಗ್ಗೆ ಈ ಥರ ವೀಕೆಂಡ್ಗಳಲ್ಲಿ ಮಕ್ಕಳನ್ನ ನೀವನ್ನ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.